ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಲಾ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಏನು ಸರಣಿ ಮಾಡ್ತಾ ಇದ್ದೇವೆ, ಕರ್ನಾಟಕ ಸಾಲ್ಡ್ ಮೇನ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ಬಗ್ಗೆ 2022ನೇ ಇಸ್ವಿಗೆ. ಸೊ ಅದದ್ದು CrPCಯ ಒಂದು ಭಾಗವನ್ನು ತೊಗೊಂಡಿರುವಂಥದ್ದು. ಸೊ ಇದು ಕೂಡ 30 ಮಾರ್ಕ್ಸಿಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಶಾರ್ಟ್ ನೋಟನ್ನು ಬರೆಯುವಂಥದ್ದು, ಹಾಗೆ 5 ಮಾರ್ಕ್ಸಿಗೆ ಒಂದೊಂದು ಮಾರ್ಕಿನ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಹಾಗೆ ಇನ್ನೊಂದು 20 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ 10 ಮಾರ್ಕಿನ ಕ್ವಶನ್ನ ಬರೆಯುವಂಥದ್ದು. ಸೊ ಇದು ಬೇಲಿಗೆ ಸಂಬಂಧಪಟ್ಟದ್ದು. ಹಾಗೆ ಇನ್ನೊಂದು 3 ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಬೈ ದ ಮ್ಯಾಜಿಸ್ಟ್ರೇಟ್ ವೈಲ್ ರೆಂಡರಿಂಗ್ ಜಜ್ಮೆಂಟ್ ಇನ್ ವಾರೆಂಟ್ ಟ್ರೈಬಲ್ ಕೇಸಸ್ ಹೇಳುವಂಥದ್ದು. ಸ್ಪೆಷಲ್ ರೆಫರೆನ್ಸ್ ಟು ಲ್ಯಾಂಗ್ವೇಜ್, ಜಜ್ಮೆಂಟ್ನ ಕಂಟೆಂಟ್ಸ್ ಏನು, ಅಥವಾ ಕಾಂಪನ್ಸೇಷನ್ ಅಥವಾ ಮ್ಯಾಂಡೇಟರಿ ಪ್ರೊಸೀಜರ್ಸ್, ಅಕ್ಯೂಸ್ಡ್ ಕನ್ವಿಕ್ಟ್ ಆದಾಗ ಯಾವುದ್ಯಾವುದು ಅಂತ ಬರೆಯುವಂಥದ್ದು, ಅದೊಂದು ಕ್ವಶನ್ನು. ಮತ್ತು ಇನ್ನೊಂದು ಈ ಇನ್ವೆಸ್ಟಿಗೇಷನ್ ಚಾಪ್ಟ್ರಿಂದ ಬರುವಂಥದ್ದು, ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಬೈ ಪೊಲೀಸ್ ಅಥವಾ ಪ್ರೊಸೀಜರ್ ವೆನ್ ಇನ್ವೆಸ್ಟಿಗೇಷನ್ ಕೆನಾಟ್ ಬಿ ಕಂಪ್ಲೀಟೆಡ್. ಸೊ ಇದು 167ಗೆ ಸಂಬಂಧಪಟ್ಟದ್ದು. ಇದು 173 ರಿಪೋರ್ಟ್ ಆಫ್ ಪೊಲೀಸ್ ಆಫೀಸರ್ ಆನ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್. ಸೊ ಇದು ಕೂಡ ಹೇಗೆ, ನಾನು CPCಗೆ ಒಂದು ಸಣ್ಣದಾದ ಒಂದು ಮಾಡೆಲ್ ತೋರಿಸಿದ್ದೆಲ್ಲ, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ನೋಡೋಣ. ನೋಡಿ, ಇದು CrPC 30 ಮಾರ್ಕ್ಸಿಗೆ ಸಂಬಂಧಪಟ್ಟದ್ದಾಗಿದೆ. CPCನೂ 30 ಮಾರ್ಕ್ಸು, CrPCನೂ 30 ಮಾರ್ಕ್ಸು. ಇದು ಎವಿಡೆನ್ಸ್ ಮತ್ತು ಕಾನ್ಸ್ಟಿಟ್ಯೂಷನ್ 20 ಮಾರ್ಕ್ಸು. ಸೊ ಅದು 100 ಮಾರ್ಕ್ಸ್ ಆಗುತ್ತೆ. ಸೊ ಮೇಜರಾಗಿ ನೀವು CPC CrPCನ ಸರಿಯಾಗಿ ಇದು ಮಾಡಿಕೊಂಡ್ರೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕಷ್ಟವೂ ಕೂಡ. ಅದು ನೀವು ಪ್ರಿಲಿಮ್ಸ್ಗೆ ಓದಿರೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ನೋಡಿ, 5 ಮಾರ್ಕ್ನ ಕ್ವಶನ್ ಶಾರ್ಟ್ ನೋಟ್ ಹೇಗೆ. ಸೊ ಪ್ರೊಸೀಜರ್ ಅಕ್ಯೂಸ್ ಈಸ್ ಆಫ್ ಅನ್ಸೌಂಡ್ ಮೈಂಡ್ ಆದರೆ ಹೇಗೆ ಅಂತ ಹೇಳಿ. ಅನ್ಸೌಂಡ್ ಮೈಂಡಿಗೆ ಒಂದು ರೀತಿಯ ವಿಷಯದಲ್ಲಿ ನಾವು ನೋಡುವಂಥದ್ದಾದರೆ, ಒಂದು ಆಟ್ ದಿ ಟೈಮ್ ಆಫ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಅನ್ಸೌಂಡ್ ಮೈಂಡ್ ಆಗಿದ್ರೆ, ಕಮಿಷನ್ ಆಫ್ ಒಫೆನ್ಸ್ ಅನ್ಸೌಂಡ್ ಮೈಂಡ್ ಆಗಿದ್ರೆ ಏನು ಅಂತ ಹೇಳಿ, ಅಥವಾ ಆಟ್ ದಿ ಟೈಮ್ ಆಫ್ ದಿ ಎನ್ಕ್ವೈರಿ ಆರ್ ಟ್ರಯಲ್ ಆವಾಗ ಏನು ಪ್ರೊಸೀಜರ್ ಅಂತ ಹೇಳಿ ಹೇಳುವಂಥದ್ದು. ಸೊ ಅದಕ್ಕೆ ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಸೊ ಅದನ್ನು ನಾವೇನಂತ ನೋಡೋಣ ಒಂದ್ಸಲ. ಸೊ ಸಪ್ರೇಟ್ ಚಾಪ್ಟರ್ ಅಂತ ಇರುವಾಗ ಸೊ ಅಕ್ಯೂಸ್ಡ್ ಆಫ್ ಅನ್ಸೌಂಡ್ ಮೈಂಡ್ ಜಸ್ಟ್ ಒಂದು ಜನರಲ್ ಇದಕ್ಕೆ ಹೇಳುವಂಥದ್ದು. ಪ್ರೊಸೀಜರ್ 5 ಮಾರ್ಕ್ಸಿಗೆ ಆಗಿರೋದಕ್ಕೆ 328 to 339 ಆ ಚಾಪ್ಟರ್ ಇರುವಂಥದ್ದು. ಸೊ ಅದರಲ್ಲಿ ಈಗ ಸೆಕ್ಷನ್ 84 ಡೀಲ್ಸ್ ವಿತ್ ದಿ ಅಕ್ಯೂಸ್ಡ್ ಹೂ ಇಸ್ ಅ ಲುನಾಟಿಕ್. ಸೊ ಈ ಸೆಕ್ಷನ್ಸ್ಗಳೆಲ್ಲ 333, 335, 336 ಎಲ್ಲ ಆಟ್ ದಿ ಟೈಮ್ ಆಫ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಇರುವಾಗ ಆದರೆ ಏನು ಮಾಡೋದು ಅಂತ. ಆದರೆ ಆಟ್ ದಿ ಟೈಮ್ ಆಫ್ ದ ಎನ್ಕ್ವೈರಿ ಆರ್ ಟ್ರಯಲ್ ಇದ್ದರೆ ಎನ್ಕ್ವೈರಿ ಪ್ರೊಸೀಡ್ ಆಗುತ್ತೆ. ಬಟ್ ಒಂದು ವೇಳೆ ಕಮಿಷನ್ ಆಗಿದೆ ಅಂತ ಸಿದ್ಧ ಆದರೂ ಸಹ ಕಮಿಷನ್ ಮಾಡುವಾಗ ಅವನು ಎಕ್ಸೆಂಪ್ಷನ್ ಇದೆಲ್ಲ, ಸೆಕ್ಷನ್ 84 IPCಯಲ್ಲಿ ಎಕ್ಸೆಂಪ್ಷನ್ ಇರೋ ಕಾರಣಕ್ಕೆ ಅವನನ್ನು ಅಕ್ವಿಟ್ ಮಾಡ್ತಾರೆ. ಅದು ಒಂದು ಹಂತ. ಆದರೆ ಇನ್ನು ಇಲ್ಲೆಲ್ಲ ಬರುವಂಥದ್ದು ಏನು ಬೇರೆ, ಈ 328, 329 ಎಲ್ಲ ಕಮಿಷನ್ ಮಾಡುವಾಗ, ಅಪರಾಧ ಮಾಡುವಾಗ ಅವನು ಇದಿರೋದಿಲ್ಲ, ಅನ್ಸೌಂಡ್ ಮೈಂಡ್ ಇರೋದಿಲ್ಲ. ಬಟ್ ಅಪರಾಧ ಮಾಡಿ ಆಮೇಲೆ ಎನ್ಕ್ವೈರಿ ಅಥವಾ ಟ್ರಯಲ್ ಆಗೋ ಸಂದರ್ಭದಲ್ಲಿ ಅವನು ಅನ್ಸೌಂಡ್ ಮೈಂಡ್ ಅಂತ ಗೊತ್ತಾದಾಗ ಅವಾಗ ಕೆಲವೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಅವನು ಡಿಫೆನ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಆವಾಗ ಅವನನ್ನು ರಿಲೀಸ್ ಮಾಡ್ತಾರೆ, ಅದನ್ನು ಸೇಫ್ ಕಸ್ಟಡಿಗೆ ಕೊಡ್ತಾರೆ. ಆಮೇಲೆ ಸರಿಯಾದಂತ ಗೊತ್ತಾದರೆ ಆ ಎನ್ಕ್ವೈರಿನ ರೆಸ್ಯೂಮ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಆ ಪ್ರೊಸೀಜರ್ಸ್. ಸೊ ಜನರಲ್ ಆಗಿ 5 ಮಾರ್ಕ್ಸಿಗೆ ನೀವು 328 to 339 ಫುಲ್ ಡೀಟೇಲ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದೊಂದು ಸೆಕ್ಷನ್ನ ಒಂದು ಜಿಸ್ಟನ್ನು ಬರೆದ್ರೆ ಆವಾಗ ಇಟ್ ವುಡ್ ಲುಕ್ ಪ್ರಾಪರ್ ಆಲ್ಸೋ ಆ್ಯಂಡ್ ಇಟ್ ವುಡ್ ಸಬ್ಸ್ಟ್ಯಾನ್ಷಿಯೇಟ್ ಯುವರ್ ಆನ್ಸರ್ ಆಲ್ಸೋ. ಅದು ಅದಕ್ಕೆ ಪೂರಕವಾಗಿರುತ್ತೆ. ಓಕೆ, ಸೊ ಇದು ಒಂದು ಆನ್ಸರ್ ಅಂತ ಹೇಳ್ಬೋದು. ಒಂದು ಜಸ್ಟ್ ಹಿಂಟ್ ಕೊಟ್ಟಿದ್ದೆ ಅಷ್ಟೇ, ನಾನು ಡೀಟೇಲಾಗಿ ನಿಮ್ಗೆ ಹೇಳ್ತಾ ಇಲ್ಲ. ಯಾಕೆಂದರೆ ಇಟ್ ಕನ್ಸ್ಯೂಮ್ಸ್ ಟು ಮಚ್ ಆಫ್ ಟೈಮ್. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದರೆ ಲೈಕ್ 1 hour ಎಕ್ಸ್ಪ್ಲೇನ್ ಮಾಡುವಷ್ಟು ಮೆಟೀರಿಯಲ್ ಇರುತ್ತೆ, ಅಷ್ಟು ವಿಷಯಗಳಿರ್ತವೆ. ಸೊ ಜನರಲ್ ಆಗಿ ಮತ್ತು ಈ ಟೈಮಲ್ಲಿ ನಿಮಗೆ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಅಂತನೂ ಇಲ್ಲ, ಯಾಕೆಂದರೆ ಇದೇ ಕ್ವಶನ್ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಲಾಸ್ಟ್ ಇಯರ್ ಕೊಟ್ಟಿರೋ ಕಾರಣಕ್ಕೋಸ್ಕರ. ಸೊ ಹೇಗೆ ಬರೀಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಹೇಳುವಂಥದ್ದು ತಿಳಿಸ್ಕೊಡ್ತಾ ಇದ್ದಾನೆ. ಹಾಗೆ ಇರೆಗ್ಯುಲಾರಿಟೀಸ್ ವಿಚ್ ವಿಷಿಯೇಟ್ ಪ್ರೊಸೀಡಿಂಗ್ಸ್. ಸೊ ಇದು ಸೆಕ್ಷನ್ 460 ಮತ್ತು ಸೆಕ್ಷನ್ 461 ಅಂತ ಇದೆ. ಸೆಕ್ಷನ್ 460 ವಿಚ್ ಡು ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್ಸ್ ಅಂತ ಬರುತ್ತೆ. ಸೆಕ್ಷನ್ 461 ವಿಚ್ ವಿಷಿಯೇಟ್ ಪ್ರೊಸೀಡಿಂಗ್ಸ್ ಅಂತ. ಸೊ ಅದಕ್ಕೆ ಒಂದು ಲಾಂಗ್ ಲಿಸ್ಟೇ ಇದೆ. ಸೊ ಈ ಥರ ಕ್ವಶನ್ಸ್ಗಳು ಬಂದರೆ ನಿಮಗೆ ಇಟ್ ವುಡ್ ಬಿ ಲೈಕ್
ಒಂದು 6-7-10 ಬರೆದ್ರು ಸಹ ಸುಮಾರು ನೋಡಿ, ಇದೆಲ್ಲವೂ ಕೂಡ ಕೆಲವೊಂದು ಆರ್ಡರ್ಸ್ಗಳು. ಆ ಕೆಲವೊಂದು ಆರ್ಡರ್ಸ್ಗಳು ಮ್ಯಾಜಿಸ್ಟ್ರೇಟ್ ಒಂದು ಸರಿಯಾದ ಜ್ಯೂರಿಡಿಕ್ಷನಲ್ಲಿ ಮಾಡದೇ ಇದ್ದರೆ ಆ ಪ್ರೊಸೀಡಿಂಗ್ಸು ವಾಯ್ಡ್ ಆಗತ್ತೆ ಅಂತ ಹೇಳುವಂಥದ್ದು. ಸೊ ಎಂಥ ಆರ್ಡರ್ಸ್ಗಳು, ಯಾವ ರೀತಿಯ ಆರ್ಡರ್ಸ್ಗಳು ಸರಿಯಾದ ರೀತಿಯಲ್ಲಿ ಅಂದರೆ ಮಾಡದಿದ್ರೆ ಇಡೀ ಪ್ರೊಸೀಡಿಂಗೇ ವಾಯ್ಡ್ ಆಗುತ್ತೆ ಅಂತ ಎಕ್ಸಾಂಪಲ್ಸ್ಗಳು. ಸೊ ಅದೆಲ್ಲ ನೀವು ಬಾಹ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಪ್ರಿಲಿಮ್ಸಿಗೂ ಇದು ಕೇಳಿರ್ತಿದ್ರು, ಒಂದು ಆಪ್ಷನ್ಸ್ ಕೊಟ್ಟು ಯಾವುದು ವಿಷಯ ಪ್ರೊಸೀಡಿಂಗ್ ಆಗುತ್ತೆ ಅಂತ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ, ಯಾಕೆಂದರೆ ಸೆಕ್ಷನ್ 460 ಕೂಡ ಅದು ಓದ್ಕೊಳ್ಳಿ. 461 ಅಂತ ಇದ್ದರೆ, ಸೊ 460 ಒಂದು ಕ್ವಶನ್ ಬರುವಂಥದ್ದು ಪಾಸಿಬಿಲಿಟಿ ಇರುತ್ತೆ, ವಿಚ್ ಡು ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್ಸ್ ಅಂತ. ಸೊ ಆ ಲಿಸ್ಟನ್ನು ಓದ್ಕೊಂಡ್ಕೊಳ್ಳೆ. ನಿಮಗೆ ಒಂದು ಮಿನಿಮಮ್ 5 ಮಾರ್ಕ್ಸ್ ಅಂದರೆ 1 ಮಾರ್ಕ್ ಅಂತ ತೊಗೊಂಡ್ರು, ಅಥವಾ 7-8 ಆದರೂ ಬರೀರಿ. ಮಿನಿಮಮ್ 2ಕ್ಕೆ 1 ಮಾರ್ಕ್ ಕೊಡ್ತಾರೆ ಅಂತ ತೊಗೊಂಡ್ರು, 10 ಆದರೂ ನೆನ್ಪಿಟ್ಕೊಂಡು ಬರೆಯುವಂಥದ್ದು ಸೂಕ್ತ ಅನ್ಸತ್ತೆ ನನಗೆ. ಸೊ ಇದು ನೆಕ್ಸ್ಟ್ ಕ್ವಶನ್ ಆಯಿತು. ಹಾಗೆ 1 ಮಾರ್ಕಿಂದು ಸೊ ಅದು ಪ್ರಾವಿಷನ್ಸ್ ಅಂತ ನಾವು ನೋಡುವಂಥದ್ದು. ಸೊ ಟು ಅಟ್ಯಾಚ್ ದ ಪ್ರಾಪರ್ಟಿ ಆಫ್ ದಿ ಪರ್ಸನ್ ಅಬ್ಸ್ಕಾಂಡಿಂಗ್, ಸೊ ಯಾವ ಸೆಕ್ಷನ್ ಅಂತ ಬರೆದ್ರೆ ಸಾಕು, ಸೆಕ್ಷನ್ 83. ಹಾಗೆ ಟು ಫೈಲ್ ದ ಅಡಿಷನಲ್ ಚಾರ್ಜ್ ಶೀಟ್, ಅಡಿಷನಲ್ ಚಾರ್ಜ್ ಶೀಟ್ಗೆ ಸಬ್ಸೆಕ್ಷನ್ ಬರೀಬೇಕಾಗತ್ತೆ. ಬರೀ 173 ಬರೆದ್ರೆ ಜನರಲ್ ಚಾರ್ಜ್ ಶೀಟ್. ಸೊ ಅದಕ್ಕೆ ಸೆಕ್ಷನ್ 173 ಸಬ್ಸೆಕ್ಷನ್ 8 ಅಂತ ಹೇಳಿ ನೋಡುವಂಥದ್ದು. ಟು ರೀಕಾಲ್ ದಿ ವಿಟ್ನೆಸ್ ವೆನ್ ಚಾರ್ಜ್ ಇಸ್ ಆಲ್ಟ್ರೇಷನ್ ಮಾಡಿದಾಗ ಚಾರ್ಜನ್ನು, ಆಗ ಮತ್ತೆ ಏನಾಗುತ್ತೆ, ಎವಿಡೆನ್ಸ್ ತೊಗೊಳ್ಬೇಕಾಗತ್ತೆ. ಸೊ ವಿಟ್ನೆಸ್ನ ರೀಕಾಲ್ ಮಾಡಿಸಲಿಕ್ಕೆ ಸೆಕ್ಷನ್ 217 ಇದೆ. ಹಾಗೆ ಟು ರಿಲೀಸ್ ದ ಕನ್ವಿಕ್ಟ್ ಆನ್ ಬೇಲ್ ಬೈ ದಿ ಕೋರ್ಟ್ ವಿಚ್ ಕನ್ವಿಕ್ಟೆಡ್ ದಿ ಅಕ್ಯೂಸ್ಡ್, ಇದು ಕೂಡ ಸಬ್ಸೆಕ್ಷನ್ ಬರೆಯೋದು ಬಹಳ ಮುಖ್ಯ. ಯಾಕೆಂದರೆ ಸೆಕ್ಷನ್ 389 ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳುವಂಥ ಒಂದು ಜನರಲ್ ಹೆಡ್ಡಿಂಗ್, ಅದರಲ್ಲಿ ಅಪಿಲೇಟ್ ಕೋರ್ಟ್ನ ಪ್ರಸ್ತಾಪನೂ ಬರುತ್ತೆ. ಆದರೆ ಯಾವ ಕೋರ್ಟ್ ಅಕ್ಯೂಸ್ನ ಕನ್ವಿಕ್ಟ್ ಮಾಡಿದೆ ಅಂಥ ಕೋರ್ಟೇ ಇವನನ್ನು ರಿಲೀಸ್ ಮಾಡುತ್ತೆ ಹೇಳುವಾಗ ಆವಾಗ ಸಬ್ಸೆಕ್ಷನ್ನು ಬಹಳ ಮುಖ್ಯ ಆಗಿರುತ್ತೆ. ಹಾಗೆ ಇನ್ವೆಸ್ಟಿಗೇಷನ್ ಆಫ್ ಇದು ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡ್ಬೋದು ಹೇಳುವಂಥದ್ದು ಸೆಕ್ಷನ್ 156 ಸಬ್ಸೆಕ್ಷನ್ 3 ಬರುತ್ತೆ. ಸೊ ಅದು ಒಂದು ಎಕ್ಸ್ಟ್ರಾ ಒಂದು ಇದು ಸಬ್ಸೆಕ್ಷನ್ ಮಹತ್ವ ಸಾರುವಂಥದ್ದು. ಹಾಗೆ ಇದು ಟು ಅವಾರ್ಡ್ ಕಾಂಪನ್ಸೇಷನ್ ಫಾರ್ ರಿಹ್ಯಾಬಿಲೇಷನ್ ಆಫ್ ವಿಕ್ಟಿಮ್, ಸೊ ಅದು 357A ಅಂತೇಳಿ ನಾವು ಕಾಣ್ತೇವೆ. ಎಸ್, ಸೊ ಇದಿಷ್ಟ. ಆದರೆ ಇನ್ನು 10 ಮಾರ್ಕಿನ ಕ್ವಶನ್ ನಾವು ನೋಡೋದಾದರೆ ಜನರಲ್ ಆಗಿ ಹೇಳ್ತೇನೆ. ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇಲ್ ವಿಚ್ ಕ್ಯಾನ್ ಬಿ ಗ್ರಾಂಟೆಡ್ ಅಂಡರ್ ದಿ CrPC, ಹಾಗೆ ಪ್ರಿನ್ಸಿಪಲ್ಸ್ ರೆಫರಿಂಗ್ ಟು ವೇರಿಯಸ್ ಕೇಸ್ ಲಾಸ್. ಸೊ ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇಲ್ ಅಂದರೆ ಬೇಲ್ ಆ್ಯಸ್ ಅ ರೈಟ್ ಆ್ಯಂಡ್ ಬೇಲ್ ವಿತ್ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್ ಅಂತ 2 ರೀತಿ ನೋಡ್ಬೋದು. ನಮಗೆ ಸೆಕ್ಷನ್ಸ್ ಇರುವಂಥದ್ದು ಸೆಕ್ಷನ್ 436, 437, 438, 439 ಇದೆಲ್ಲವೂ ಬೇಲಿಗೆ ಸಂಬಂಧಪಟ್ಟದ್ದು. 436A ಇದೆ, 437A ಅದೆಲ್ಲ ಅಮೆಂಡ್ಮೆಂಟ್ಗೆ ಆಗಿರುವಂಥದ್ದು, ಅಮೆಂಡ್ಮೆಂಟ್ ಆಗಿ. ಸೊ ಈ ವೆನ್ ಬೇಲ್ ಇಸ್ ಅ ರೂಲ್, ವೆನ್ ಬೇಲ್ ಅಂದರೆ ಕೊಡಲೇಬೇಕು, ಮ್ಯಾಂಡೇಟರ್ಲಿ ಬೇಲ್ ಕೊಡಲೇಬೇಕು ಹೇಳುವಂಥ ಆ ಸಬ್ ಸೆಕ್ಷನ್ಸ್ಗಳನ್ನು ಹಾಗೆ ಬರೀರಿ. ಈ ಥರ ಕ್ವಶನ್ ಕೇಳಿದಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇಲ್ ಅಂತ. ಅದೇ ಸೆಕ್ಷನ್ 436ನ ಎಕ್ಸ್ಪ್ಲೇನ್ ಮಾಡಿದರೆ ಆವಾಗ ಸೆಕ್ಷನ್ 436ನ ಎಲ್ಲ ಸಬ್ ಸೆಕ್ಷನ್ಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲಾದರೆ ಏನು ಓವರ್ ಆಲ್ ಆಗಿ ಲೈಕ್ ಯಾವ್ಯಾವ ರೀತಿಯ ಬೇಲ್ಸ್ಗಳಿವೆ, ಆಂಟಿಸಿಪೇಟ್ರಿ ಬೇಲ್ ಅಂತ ಇದೆ. ಹಾಗೆ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಗ್ರಾಂಟ್ ಮಾಡುವಂಥ ಬೇಲು ಸೆಕ್ಷನ್ 439 ಹೇಳ್ತಾರೆ. ಮತ್ತು ಮ್ಯಾಜಿಸ್ಟ್ರೇಟ್ಗಳು ಎಲ್ಲ ಕೊಡುವಂಥದ್ದು ಡಿಸ್ಕ್ರಿಷನ್ ಇರುವಂಥದ್ದು 437 ಅದು ಎಲ್ರಿಗೂ ಸಿಗುವಂಥದ್ದಲ್ಲ, ವಿತ್ ಕಂಡೀಷನ್ಸ್ ಕೊಡುವಂಥದ್ದು. ಸೊ ಅದನ್ನ ಒಂದು ಜನರಲ್ ಅಲ್ಲ, ಲೆಟ್ ಮಿ ಶೋ ಇಟ್ ವಿತ್ ಎನ್ ಎಕ್ಸಾಂಪಲ್. ಸೊ ನೋಡಿ ಬೇಲ್, ಸೊ ಯಾವ ಸೆಕ್ಷನ್ಸು ಅಂತ ಹೇಳಿ ಒಂದು ಸ್ವಲ್ಪ ಜನ ಬರ್ಕೊಂಡು ಆಮೇಲೆ ಬೇಕಿದ್ರೆ ಈ ಮೀನಿಂಗ್ ಎಲ್ಲ ಇದಕ್ಕೆ ಬೇಡ, ಅವಶ್ಯಕತೆ ಇಲ್ಲ. ಬೇಸಿಕ್ ರೂಲ್ ಈ ಲಿಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಕೈಂಡ್ಸ್ ಆಫ್ ಬೇಲ್ ಅಂತ ಕೇಳಿದಾರಲ್ಲ, ಸೊ ಅದೊಂದು ಲಿಸ್ಟ್ ಥರ ಮಾಡಬೇಕು. ಯಾವಾಗಲೂ ನೀವು ಲಿಸ್ಟ್ ಅಂತ ಬರೆದು ಹೀಗೆ ಬರೆದು ಅದಕ್ಕೆ ಆನ್ಸರ್ ಬರೆದ್ರೂ ಆಗತ್ತೆ. ಇಲ್ಲೇ ನಾನು ಇಲ್ಲಿ ಒಂದು ಲಿಸ್ಟ್ ಅಂತ ಅಂದರೆ ಎಕ್ಸ್ಪ್ಲನೇಷನ್ ತುಂಬ ಆಗತ್ತೆ ಅಂತ ಕೊಡಲಿಲ್ಲ. ಬಟ್ ನೋಡಿ ಬೇಲ್ ಆ್ಯಸ್ ಆಫ್ ರೈಟ್ ಕೊಡುವಂಥದ್ದು 436 ಕೊಡ್ತಾರೆ. ಹಾಗೆ 167(2) ಸ್ಟ್ಯಾಟ್ಯುಟರಿ ಬೇಲ್ ಅಂತ ಹೇಳ್ತಾರಲ್ಲ ಅದರಲ್ಲಿ, ಅಥವಾ ವೇರ್ ಫರ್ದರ್ ಇನ್ವೆಸ್ಟಿಗೇಷನ್ 437(2). ಸೊ 437 ಕೇವಲ ಬೇಲ್ ಆಸ್ ಅ ಡಿಸ್ಕ್ರಿಷನ್ ಅಂತ ಅಲ್ಲ, ಕೆಲವೊಂದು ಸಬ್ಸೆಕ್ಷನ್ಸ್ ಏನಿದೆ ಅದು ಅಲ್ಲೂ ಕೂಡ ಈ ಫರ್ದರ್ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಾಗೆ ಕಂಪಲ್ಸರಿ ಕೊಡಬೇಕು. ಅಥವಾ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಡಿಟೆನ್ಷನ್ ಅಂತ ಹೇಳುವಂಥದ್ದಿದೆ, ಅದರಲ್ಲೂ ಕೂಡ 436A ಅಲ್ಲಿ ಕೊಡ್ತಾರೆ. ಹಾಗೆ ವೇರ್ ಟ್ರಯಲ್ ಇಸ್ ನಾಟ್ ಓವರ್ ವಿದಿನ್ ಪ್ರಿಸ್ಕ್ರೈಬ್ ಪೀರಿಯಡ್ 437(6) ದ ರಿಲೀಸ್ ಆನ್ ಬೇಲ್ ಆಫ್ಟರ್ ಕನ್ಕ್ಲೂಷನ್ ಆಫ್ ಟ್ರಯಲ್ ಬಟ್ ಬಿಫೋರ್ ಜಜ್ಮೆಂಟ್ ಇಸ್ ಡೆಲಿವರ್ಡ್ 437(7) ಸೊ ಇಲ್ಲೇ ನಾವು ಕಾಣುವಾಗೆ 2-3 ರೀತಿಯ 437 ಕಾಣ್ತೇವೆ. ಹಾಗೆ ಡಿಸ್ಕ್ರಿಷನ್ ಕೊಡಬೇಕಾ ಬೇಡವಾ ಸೀರಿಯಸ್ ಒಫೆನ್ಸಸ್ಗಳಲ್ಲಿ
ಬೇಲನ್ನು ರಿಜೆಕ್ಟ್ ಮಾಡ್ತಾರೆ, ಅಥವಾ ಅದೇ ಸಿಕ್ ವುಮನ್ ಅಥವಾ ಚೈಲ್ಡ್ ಸಣ್ಣ ಮಕ್ಕಳು ಬಿಲೋ 21 ಇಯರ್ಸ್ ಅಂತೆಲ್ಲ ಇರುವಾಗ ಆವಾಗ ಬೇಲನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಆ ಫ್ಯಾಕ್ಟರ್ಸ್ಗಳು ಪ್ರೀವಿಯಸ್ ಕನ್ವಿಕ್ಷನ್ನು ಅಥವಾ ಹ್ಯಾಬಿಚುವಲ್ ಅಫೆಂಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಆಗ ಸ್ವಲ್ಪ ಬೇರೆ ಆಗುತ್ತೆ, ಅಂದರೆ ಅವರಿಗೆ ಬೇಲ್ ಕೊಡುವಂಥ ಚಾನ್ಸಸ್ ಕಮ್ಮಿ. ಸೊ ಕೋರ್ಟ್ ಕ್ಯಾನ್ ಎಕ್ಸಸೈಸಸ್ ಡಿಸ್ಕ್ರಿಷನ್. ಸೊ ಅದನ್ನು ನೀವು ಸಬ್ ಇದಾಗಿ ಬರಿಬೋದು. ಬೇರೆ ಅಕ್ಯೂಸ್ ವುಮನ್ ಅಥವಾ 7 ಇಯರ್ಸ್ಗಿಂತ ಜಾಸ್ತಿ ಸೀರಿಯಸ್ ಅಫೆನ್ಸ್ಗಳಿಗೆ ಆವಾಗ ಕೋರ್ಟ್ ಇನ್ನು ಡಿಸ್ಕ್ರಿಷನ್ ಎಕ್ಸಸೈಸ್ ಮಾಡ್ಬೋದು ಅಂತ. ಸೊ ಬೇಲ್ ಆ್ಯಸ್ ಆಫ್ ಅ ರೈಟ್, ಆ್ಯಸ್ ಅ ಡಿಸ್ಕ್ರಿಷನ್ ಹೇಳುವಂಥ ಒಂದು ಕಾನ್ಸೆಪ್ಟ್ ಬೇರೆ. ಅದೇ ರೀತಿ ಇನ್ನೂ ರೀತಿಯ ಬೇರೆ ಬೇರೆ ಥರ ಬೇಲ್ಗಳು ಇರ್ತವೆ. ಆ್ಯಂಟಿಸಿಪೇಟ್ರಿ ಬೇಲ್ ಅಂತ ಇದೆ. ಇದೇ ಹೇಳುವಂಥ ಬೇಲನ್ನು ಹೈಕೋರ್ಟ್ ಅಥವಾ ಸೆಷನ್ಸ್ ಕೋರ್ಟಲ್ಲೂ ಕೂಡ ಕೊಡ್ಬೋದು. ಹಾಗೆ ಕೆಲವೊಂದು ಆ್ಯಂಟಿಸಿಪೇಟ್ರಿ ಬೇಲ್ ಬಗ್ಗೆ ಕೆಲವೊಂದು ಪ್ರಿನ್ಸಿಪಲ್ಸ್, ಗೈಡಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಕೆಲವೊಂದು ಕೇಸ್ ಲಾಗಳಲ್ಲಿ ಕಾಣ್ಬೋದು. ಸೊ ಅದನ್ನೆಲ್ಲ ಬರಿಬೋದು. ಸೊ ಆವಾಗ ನಿಮಗೆ 10 ಮಾರ್ಕ್ಸಿಗೆ ಇಟ್ ವುಡ್ ಬಿ ಸಫಿಷಿಯಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, explain the procedures to be followed by the magistrate while rendering judgment in war and tribal cases with special reference to the following. ಸೊ ಮೇನ್ ಆಗಿ ಏನು ಜಡ್ಜ್ಮೆಂಟ್ ಹೇಗಿರಬೇಕಂತ ಸೆಕ್ಷನ್ 353, 354 ಅದೆಲ್ಲ ಬರುತ್ತೆ. ಹಾಗೆ 357 ಏನಿದೆ, ಆರ್ಡರ್ ಫಾರ್ ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಹೇಳುವಂಥದ್ದು, ಅದು 357. ಹಾಗೆ ಮ್ಯಾಂಡೇಟರಿ ಪ್ರೊಸೀಜರ್ಸ್ ವೆನ್ ದಿ ಅಕ್ಯೂಸ್ಡ್ ಈಸ್ ಕನ್ವಿಕ್ಟೆಡ್. ಅಕ್ಯೂಸ್ಡ್ ಕನ್ವಿಕ್ಟ್ ಆದಾಗ ಏನು, ಒಂದು ಪ್ರೊಬೇಷನ್ಗೆ ಆರ್ಡರ್ ಮಾಡ್ಬೋದು, ಅಡ್ಮಾನಿಷನ್ಗೆ ಆರ್ಡರ್ ಮಾಡ್ಬೋದು, ಮತ್ತು ಹಿಯರಿಂಗ್ ಆಫ್ ಸೆಂಟೆನ್ಸ್ ಇರುತ್ತೆ. ಸೊ ಆ ಪ್ರೊಸೀಜರ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಜಸ್ಟ್ ಒಂದು ಸಣ್ಣ ಆನ್ಸರ್ ತೋರಿಸ್ತೇನೆ. ಲ್ಯಾಂಗ್ವೇಜ್ ಅಂಡ್ ದಿ ಕಂಟೆಂಟ್ ಆಫ್ ದಿ ಜಡ್ಜ್ಮೆಂಟ್ ಕೋರ್ಟಿನ ಇದರಲ್ಲಿ ಇರಬೇಕು. ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ ಇದ್ದರೆ ಏನೇನು ವಿಷಯ ಇರಬೇಕು, ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ನು, ಡಿಸಿಷನ್ನು, ರೀಸನ್ಸ್ ಇರಬೇಕು ಹೇಳುವಂಥದ್ದು. ಕನ್ವಿಕ್ಷನ್ ಆದಾಗ ಯಾವ ರೀತಿಯ ಜಡ್ಜ್ಮೆಂಟು, ಅಕ್ವಿಟಲ್ ಆದಾಗ ಈ ಸೆಟ್ ಆಟ್ ಲಿಬರ್ಟಿ ಅಂತ ಹೇಳಬೇಕು. ಸೊ ಈ ರೀತಿ ಕೆಲವೊಂದು ಆ ಸೆಕ್ಷನನ್ನು ನೀವು ಎಕ್ಸಾಕ್ಟ್ ಆ ಪ್ರಿನ್ಸಿಪಲ್ನ ಬರೆದ್ರೆ ಸಾಕಾಗತ್ತೆ ಹೇಗಿರಬೇಕು ಜಡ್ಜ್ಮೆಂಟ್ ಅಂತ ಹೇಳಿ. ಇದು ಜಡ್ಜ್ಮೆಂಟ್ ಇನ್ ಅಬ್ರಿಜ್ಡ್ ಫಾರ್ಮ್ಸ್. ಈ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅವರು ಕೊಡುವಂತಹ ಜಡ್ಜ್ಮೆಂಟ್ಗಳಲ್ಲಿ ನಾವು ಕಾಣ್ಬೋದು. ಹಾಗೆ 357 ಆರ್ಡರ್ ಫಾರ್ ಕಾಂಪನ್ಸೇಷನ್ ಹೇಳುವಂಥದ್ದು, ಹೇಗೆ ಕಾಂಪನ್ಸೇಷನ್ ಯಾವ್ಯಾವ ಪರ್ಪಸ್ಸಿಗೆ ಫೈನ್ ಅಂತ ಹಾಕಿರ್ತಾರಲ್ಲ ಅದನ್ನು ಕಾಂಪನ್ಸೇಷನ್ ಅಂತ ಆರ್ಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಇದೆ 357A ಅಲ್ಲಿ. ಸೊ ಅದನ್ನೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದು ಒಂದು ಆನ್ಸರ್ ಅಂತ ಆದರೆ, ಮ್ಯಾಂಡೇಟರಿ ಪ್ರೊಸೀಜರ್ಸ್ 360 ಬರುವಂಥದ್ದು ಅದೆಲ್ಲದು ಬರುತ್ತೆ. ಹಿಯರಿಂಗ್ ಆನ್ ಸೆಂಟೆನ್ಸ್, ವಾರೆಂಟ್ ಟ್ರಯಲ್ ಬರುವಂಥದ್ದು. ಸೊ ಅದೆಲ್ಲ ಮ್ಯಾಂಡೇಟರಿ ಪ್ರೊಸೀಜರ್ಸ್ ಕೋರ್ಟ್ ಫಾಲೋ ಮಾಡಲೇಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸಾಮಿಂದ ಪವರ್ಸ್ ಆಫ್ ಪೊಲೀಸ್ ಟು ಇನ್ವೆಸ್ಟಿಗೇಟ್ ಅಂಡರ್ ಚಾಪ್ಟರ್ 12 ಆಫ್ ದಿ ಕೋಡ್ ಆಫ್ CrPC ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದಿ ಫಾಲೋಯಿಂಗ್. ಸೊ ಪೊಲೀಸ್ನ ಅಂದರೆ ಕೇವಲ ಇಷ್ಟೇ ಅಲ್ಲ, ಪೊಲೀಸ್ನ ಪವರ್ಸನ್ನು ಲೈಕ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ಬೋದು ಅಂತ ಹೇಳ್ಕೊಂಡು, ಅದ್ರ ಜೊತೆಗೆ ಹೇಗೆ ಈ 160 ಪೊಲೀಸ್ ಅವರನ್ನು ಎಕ್ಸಾಮಿನ್ ಮಾಡ್ಬೋದು. ಆದರೆ ಕೆಲವೊಂದು ವ್ಯಕ್ತಿಗಳನ್ನು ಲೈಕ್ ರೆಸಿಡೆನ್ಸಲ್ಲವ್ರನ್ನ ಎಕ್ಸಾಮಿನ್ ಮಾಡಬೇಕಂತ ಇದೆ. ಹಾಗೆ ಆ ಎಕ್ಸಾಮಿನೇಷನ್ ಮಾಡುವಾಗ ಸ್ಟೇಟ್ಮೆಂಟ್ಗಳಿಗೆ ಸಹಿ ತೊಗೊಳ್ಬೇಕಂತ ಇಲ್ಲ. ಸೊ ಆ ವಿಷಯಗಳನ್ನ ಹೇಳ್ಬೋದು. ಇದು 167 ಆ ಡಿಫಾಲ್ಟ್ ಬೇಲ್ ಅಂತ ಹೇಳ್ದಲ್ಲ, ಸೊ ಅದು ಹೇಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ 24 ಅವರ್ಸಲ್ಲಿ ಆವಾಗ ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಎಷ್ಟು ಸಮಯ ತನಕ ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು. ಅದಾದ ನಂತರ ಡಿಫಾಲ್ಟ್ ಬೇಲ್ ಆಗಿ ಹೇಗೆ ರಿಲೀಸ್ ಆಗ್ತಾರೆ, ಎಷ್ಟು ದಿನ, 60 ದಿನ ಅಥವಾ 90 ದಿನಗಳ ಅವಧಿಯೊಳಗೆ ಅವ್ರನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳುವಂಥದ್ದು ಅದೊಂದು ನೋಡ್ಬೋದು. ಅಥವಾ ರಿಪೋರ್ಟ್ ಆಫ್ ಪೊಲೀಸ್ ಆಫೀಸರ್ ಆನ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್, ಇದು ಚಾರ್ಜ್ ಶೀಟ್ 173 ಸೊ ನೀವು ಅದನ್ನು ಕಾಣ್ಬೋದು. ಸೊ ಇದೆಲ್ಲ ಒಂದೊಂದು ರೀತಿಯ ಆ ಜನರಲ್ ಪವರ್ಸ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಏನಿದೆ ಆ ಇನ್ವೆಸ್ಟಿಗೇಷನ್ ಚಾಪ್ಟ್ರಲ್ಲಿ, ಅದ್ರ ಜೊತೆಗೆ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು 10 ಮಾರ್ಕ್ಸಿಗೆ. ಓಕೆ, ಸೊ ಈ ರೀತಿ ಆ ಪಾಯಿಂಟ್ಸ್ಗಳಿದೆಲ್ಲ, ನೀವು ಒಂದೊಂದು ವಿಷಯಗಳನ್ನು ಒಂದೊಂದು ಪಾಯಿಂಟ್ ಅಂತ ತೊಗೊಂಡ್ರೆ 10 ಮಾರ್ಕ್ಸ್ ಅಂದರೆ ಮಿನಿಮಮ್ 10ರಿಂದ 15 ಪಾಯಿಂಟ್ಸ್ಗಳನ್ನು ಬರೀಬೇಕು. ಅದು ನೀವು ಪ್ಯಾರಾದಲ್ಲಿ ಬರೀತೀರಾ ಅಥವಾ ನಂಬರ್ ಹಾಕಿ ಬರೀತೀರಾ, ಮಿನಿಮಮ್ ಅಷ್ಟು ಬರೆದ್ರೆ ಮ್ಯಾಕ್ಸಿಮಮ್ ಇನ್ನೂ ಬರಿಬೋದು. ಬಟ್ ರೆಲೆವೆಂಟ್ ಅಂತ ಅನಿಸುವಂಥದ್ದು ಲೈಕ್ 10 to 15, 10 to 20 ತನಕನೂ ಆಗುತ್ತೆ. ಯಾಕೆಂದರೆ 2 ಮಾರ್ಕ್ಸಿಗೆ 2 ಪಾಯಿಂಟ್ಸಿಗೆ ಸೇರಿ 1 ಮಾರ್ಕ್ ಕೊಡ್ತಾರೆ ಅಂತ ಆದರೆ ಅದು 1 ಮಾರ್ಕ್ ಇದಕ್ಕೆ ಒಂದೇ ಕೊಡ್ತಾರಾದರೂ ಲೈಕ್ ಇಟ್ಸ್ ಬೆನಿಫಿಷಿಯಲ್. ಟೈಮ್ ಇದೆ, ಯು ಕ್ಯಾನ್ ರೈಟ್ ದ್ಯಾಟ್ ಮಚ್. ಅಷ್ಟು ವಿಷಯಗಳಿವೆ. ಪ್ರತಿ ಸಬ್ಸೆಕ್ಷನನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋದರೆ ಅಷ್ಟು ವಿಷಯಗಳು ನಮ್ಗೆ ಸಿಗ್ತವೆ. ಸೊ ಈಗ ಹೊಸದಾಗಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ.
ಎಷ್ಟು ಓದಿರ್ತೀರೋ ಅದನ್ನೇ ಸ್ವಲ್ಪ ಇನ್ನೂ ರಿವೈಸ್ ಮಾಡಿ. ಸೊ ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಎಟ್ ಆಲ್. ಇರೋದನ್ನು ಮತ್ತೆ ನೆನ್ಪು ಹಾಕುವಂಥದ್ದು. ಈಗ ನೀವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀರಿ, ಪ್ರಿಲಿಮ್ಸ್ ಎಕ್ಸಾಮ್ಸ್ಗೂ ಓದಿರ್ತೀರಿ. ಸೊ ಆ ಪ್ರಿಲಿಮ್ಸ್ ಎಕ್ಸಾಮ್ಸ್ದೆ ಈಗ ಒಂದು ಸಲ ಜಸ್ಟ್ ನೆನ್ಪು ಮಾಡ್ಕೊಳ್ಳುವಂಥದ್ದು. ಸೊ ಹೊಸದಾಗಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗದೆ ಸರಿಯಾಗಿ ರಿವಿಷನ್ ಈ ಒಂದು ವಾರ ಅವಧಿ ಏನಿದೆ ಅದನ್ನು ರಿವಿಷನ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ದೀಪಾವಳಿಯ ಶುಭಾಶಯಗಳನ್ನು ನಾನು ಎಲ್ರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ವಿಡಿಯೋನ ಬೇರೆ ಅಪಾರ್ಟ್ ಫ್ರಮ್ ಮೇನ್ಸ್ ಎಕ್ಸಾಮ್ಸ್ ಯಾರು ಬರ್ತಿದ್ದೀರಿ ಬೇರೆಯವ್ರು ನೋಡ್ತಾ ಇದ್ದರೆ ಅವರು ಕೂಡ ಒಂದು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ನಾವು ಹೊಸದಾಗಿ ತಪಸ್ಯ ಅಂತ 6 ತಿಂಗಳ ಬ್ಯಾಚನ್ನು ಪ್ರಾರಂಭ ಮಾಡ್ತಿದ್ದೇವೆ. ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು. ಅದಕ್ಕೆ ಇಲ್ಲಿ ಕಾಣ್ತಾ ಇರ್ಬೋದು abhijnalegal.in ಅಂತ ಒಂದು ವೆಬ್ಸೈಟ್ ಇದೆ, ಡೈರೆಕ್ಟಾಗಿ ಅದರಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಈ ಕೋರ್ಸಸ್ ಅಂತ ಏನಿದೆ ಅಲ್ಲಿ ಕೋರ್ಸಸ್ಗೆ ಹೋದರೆ ನಿಮಗೆ ತಪಸ್ಯ ಅಂತ 6 ತಿಂಗಳ ಬ್ಯಾಚ್ ಹೊಸದಾಗಿ ಪ್ರಾರಂಭ ಆಗತ್ತೆ ನವಂಬರ್ 21ರಿಂದ. ಸೊ ಈ ದೀಪಾವಳಿ ಸಂದರ್ಭದಲ್ಲಿ ನವಂಬರ್ 15ರ ತನಕ ಆಫರ್ ನಡೀತಾ ಇದೆ. ಇಲ್ಲಿ ಕಾಣ್ತಾ ಇದಲ್ಲ. ಸೊ ದಿಸ್ ಇಸ್ ದ ಬ್ಯಾಚ್. ಕೇವಲ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗೋರು ಇದಕ್ಕೆ ಜಾಯಿನ್ ಆಗ್ಬೋದು. ಸೊ ಪ್ರೈಸ್ ನೋಡಿ ಆ್ಯಕ್ಚುಲಿ 20,000, ಬಟ್ ಆ ಕೂಪನ್ ಕೋಡ್ ಇದೆ ನೋಡಿ, ದಿವಾಳಿ ಅಂತ ಕೂಪನ್ ಕೋಡ್ ಇದೆ, ಅದನ್ನೆಲ್ಲ ಅಪ್ಲೈ ಅಂತ ಮಾಡಿದರೆ ಆವಾಗ ಅದು ಇದಾಗತ್ತೆ 15,393 ಆಗುತ್ತೆ ಸಿಂಗಲ್ ಟೈಮ್ ಪೇಮೆಂಟು. ಸೊ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ತನಕ ಈ ಕ್ಲಾಸಸ್ ಇರುತ್ತೆ, 7ರಿಂದ 7:45 ತನಕ. 6 ತಿಂಗಳ ಡ್ಯೂರೇಷನ್ ಇರುವಂಥದ್ದು. ಪ್ರಿಲಿಮ್ಸ್ಗೆ ಬರುವಂಥ ಸಬ್ಜೆಕ್ಟ್ಸ್ಗಳೇನಿದೆ 10 ಆ್ಯಕ್ಟ್ಗಳು ಮತ್ತು ಲೀಗಲ್ ಜಿಕೆ ಅದನ್ನು ಕವರ್ ಮಾಡುವಂಥದ್ದು. ಮತ್ತು ಬುಕ್ಸ್ ಕೂಡ ನೀಡಲಾಗುತ್ತೆ, ಪ್ರಿಂಟೆಡ್ ಮೆಟೀರಿಯಲು, ಬಟ್ ನಾಟ್ ಇಮಿಡಿಯೇಟ್ಲಿ. ಸೊ ಈಗ ಈ ಒಂದು ಕೋರ್ಸ್ ಶುರುವಾದರೆ ಸುಮಾರು ಜನವರಿ ಫೆಬ್ರವರಿ ಟೈಮಿಗೆ ಆವಾಗ ಪ್ರಿಂಟೆಡ್ ಮೆಟೀರಿಯಲ್ ನಿಮಗೆ ನೀಡ್ತೇವೆ. ಸೊ ದ್ಯಾಟ್ ಯು ಕ್ಯಾನ್ ಸ್ಟಡಿ ಲೇಟರ್ ಕ್ಲಾಸ್. ಆದರೆ ಇದ್ರ ಕ್ಲಾಸಸ್ಗಳ ವ್ಯಾಲಿಡಿಟಿ 1 ವರ್ಷ ತನಕ ಇದೆ. ಸೊ ಎಕ್ಸಾಮ್ ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲಲ್ಲ. ಸೊ 1 ವರ್ಷದ ಅವಧಿ ತನಕ ಈ ಒಂದು ಕ್ಲಾಸಸ್ಗಳಿವೆ, ಬಟ್ ಅವಧಿ ಇದೆ. ಆದರೆ ಕ್ಲಾಸಸ್ಗಳು 6 ತಿಂಗಳಲ್ಲಿ ನಿಮಗೆ ಪೋರ್ಷನನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇದಕ್ಕೂ ಆಫರ್ ಇದೆ. ಹಾಗೆ ಜೂರಿಸ್ ಹೇಳುವಂಥ ಒಂದು ಬ್ಯಾಚಿಗೂ 5,000 ರೂಪಾಯಿ ಆಫರ್ ಇದೆ. ಸೊ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ಗಳು ಯು ಕ್ಯಾನ್ ಜಾಯಿನ್ ಅಂತ ಹೇಳ್ತಾ, ಈ ಬೇರೆ ಒಂದು ಲಾ ಪೇಪರ್ 1ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಇನ್ನೂ ಬೇಗ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ, ಇನ್ನು ಸಿವಿಲ್ ಜಡ್ಜ್ಮೆಂಟ್, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಅದೆರಡು ಬಾಕಿ ಇದೆ, ಅದು ಕೂಡ ಈ ಒಂದು ದೀಪಾವಳಿಯ ಸೋಮವಾರದಿಂದ ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಸೊ ಇಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂಟ್ರೆಸ್ಟೆಡ್ ವಿದ್ಯಾರ್ಥಿಗಳಿಗೆ ಈ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನು ಅನಿಸ್ತು ಈ ಕ್ಲಾಸಸ್ಗಳು ಅಂತ ಈ ಕಾಮೆಂಟಲ್ಲಿ ಖಂಡಿತವಾಗಿಯೂ ತಿಳಿಸಿ. ಸೊ ದ್ಯಾಟ್ ಇಟ್ ವಿಲ್ ಮೋಟಿವೇಟ್ ಅಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು.